ಹೂ ನೋಸ್ ಬೆಟರ್ ಅಂತ ನಮ್ಮಲ್ಲಿ ಒಂದು ಪನಿಷ್ಮೆಂಟ್ ಕೂಡ ಇದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಐ ಲವ್ ಯು. ಸರಿ, ಮೋಸ ನಿಂದು ನೆವರ್ ಎಕ್ಸ್ಪೆಕ್ಟೆಡ್. ನಾಯಿ ಕೊಟ್ಟು ತಿಂತಾಳೆ. ಯಾಕಮ್ಮ ನಮ್ಮ ಅಕ್ಕ ಅಲ್ಲೂ ತುಮ್ಕ ಅಲ್ಲ ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಬಿಟ್ಟಿದ್ರು ದೇವಸ್ಥಾನದಲ್ಲಿತ್ತು. ನಾನು ಬೇಕು ಅಂತ ಅದ್ಕೊಂಡ್ ನಿಮ್ಮ ಅಮ್ಮನ ಪಿಂಡ. ಓ ಶೀ ಓಕೆ ಫ್ರೆಂಡ್, ಬಾಯ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನ ಆದಮೇಲೆ ನಾವು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ನಮ್ಮ ಸಿಸ್ಟರ್ ಕೂಡ ಇದ್ದಾರೆ. ಈ ಒಂದು ವ್ಲಾಗ್ ಏನು ಅಂತ ಅಂದರೆ, ಜಾಸ್ತಿ ಯಾರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ, ಹೂ ನೋಸ್ ಬೆಟರ್ ಅಂತ. ಸೊ ನಮ್ಮ ಹತ್ರ ಒಂದಿಷ್ಟು ಕ್ವೆಶ್ಚನ್ಸ್ ಇದೆ. ಆ ಕ್ವೆಶ್ಚನ್ಸಿಗೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ, ಸೊ ಅವ್ರು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಇನ್ ಕೇಸ್ ನಾವೇನಾದರೂ ಆ ಕ್ವೆಶ್ಚನ್ಸಿಗೆ ತಪ್ಪಾಗಿ ಆನ್ಸರ್ ಮಾಡಿದ್ರೆ ನಮ್ಮಲ್ಲಿ ಒಂದು ಪನಿಷ್ಮೆಂಟ್ ಕೂಡ ಇದೆ. ಅದೇನು ಅಂದರೆ, ಈ ಬೌಲಲ್ಲಿ ಫುಲ್ ಐಸ್ ವಾಟರ್ ಇದೆ. ಆ ಐಸ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇದು ಗೇಮ್ ಆ್ಯಂಡ್ ಸೊ ಲೆಟ್ ಸ್ಟಾರ್ಟ್. ಕ್ವೆಶ್ಚನ್ಸ್. ಫಸ್ಟ್ ಕ್ವೆಶನ್, ನಂದು 10th ಅಲ್ಲಿ ಮಾರ್ಕ್ಸ್ ಎಷ್ಟು? 89%. ಹೇಳು ಬೆಸ್ಟ್. 86. ಮುಳುಗು. ಆಯ್ತು. ನೋ, ಇಷ್ಟೇ ಒಂದೇ ಸರಿ ಮುಳುಗಕ್ಕಿರೋದು. ಸರಿ ನಂದು ಹೇಳು. ಒಬ್ರು ಬಂದೆ. ನೋ ಹೇಳು ಕರೆಕ್ಟಾಗಿ ಹೇಳು. 84. ಬಾ ಹೇಳ್ತೀನಿ. ಮುಳುಗ್ಬೇಕು. ಮೋಸ, ನೀನು ನನ್ನ ಮುಳುಗಿಸಿ. ಎಷ್ಟು? 81. ನಾನು ಅರೌಂಡ್ ಹತ್ರಕ್ಕಿದ್ದೆ. ನೋ ವಾಟ್ ಎವರ್. ನಾನು 89 ಹೇಳಿದೆ, ನಿಂದು 86 ಇತ್ತು. ಸೊ ನೆಕ್ಸ್ಟ್ ಕ್ವೆಶ್ಚನ್, ಇನ್ ಆರ್ ಔಟ್ ಅಂದರೆ ಇವಾಗ ಯಾರಿಗೆ ನಾನು, ಸೊ ನನಗೆ ಅಂತ ತಗೋಣ, ನಾನು ಹೊರಗಡೆ ಇರಕ್ಕೆ ಇಷ್ಟಪಡ್ತೀನ ಇಲ್ಲ ಮನೆ ಒಳಗೆ ಇರಕ್ಕೆ ಇಷ್ಟಪಡ್ತೀನಿ? ಲೈಕ್ ಹೊರಗೆ ಹೋಗೋದೆಲ್ಲೂ ಇಷ್ಟಪಡಲ್ಲ, ಆರ್ ಮನೇಲೇ ಬಿದ್ಕೊಂಡು ಇರಕ್ಕೆ ಇಷ್ಟಪಡ್ತೀನ? ಅದು ನಿನ್ನ ಮೂಡ್ ಮೇಲೆ ಡಿಪೆಂಡು. ಸ್ವಲ್ಪ ಜೋರಾಗಿ ಮಾತಾಡು. ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ಮೂಡ್. ಏನಕ್ಕೆ ಅದೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡು. ಔಟ್. ನೋ. ಎಸ್ ನಂಗೆ ಗೊತ್ತಿಲ್ಲ. ಇಲ್ಲ ನಂಗೆ ಮೋಸ್ಟ್ ಯಾವಾಗ್ಲೂ ಒಳಗೆ ಬಿಟ್ಕೊಳಕ್ ಇಷ್ಟ. ಯಾವಾಗ್ಲೂ ಅಲ್ಲೋಗದ ಇಲ್ಲೋಗದ. ಇಲ್ಲ ಹೇಳದ್ ನಾನು ಕ್ಯಾನ್ಸಲ್ ಮಾಡುದು. ಬಗ್ಗು, ಮನೇಲೇ ಇರಕ್ ಇಷ್ಟ. ಬಗ್ಗು ಮೋಸ. ನಿನ್ ನೋಸ್ ಡಿಪ್ ಮಾಡು ಅಂತ ಇಲ್ಲ, ಇಲ್ಲಿ ಫೇಸ್ ಡಿಪ್ ಮಾಡಕ್ಕೆ ಅಂತ ಇರೋದು. ಸೊ ನಿಂಗೆ ಹೊರಗೆ ಹೋಗೋದು ಇಷ್ಟ? ನಾನ್ ಯಾವಾಗ್ಲೂ ಅಂತೀನಿ ನೆಮ್ಮದಿನ ಬಿಟ್ಬಿಟ್ಟು. ಇಲ್ಲ ನನ್ನೇನ್ ಕೇಳೋ ಗೊತ್ತಿರುತ್ತೆ. ನಾನು ಅವ್ಳು ಯಾವಾಗ್ಲೂ ಪ್ಲಾನ್ ಮಾಡ್ದೆ, ನಾನು ಒಬ್ಬಳೆ ನೆಮ್ಮದಿಗೆ ಮಲ್ಕೋತೀನಿ ಅಂತೀನಿ. ಅಲ್ಲ, ನೀನ್ ಮಾತ್ರ ಫುಲ್ ಬಗ್ಗಲ್ ಡಿಪ್ ಮಾಡಲ್ಲ, ನಾನು ಡಿಪ್ ಮಾಡ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಹೂ ಇಸ್ ಮೈ ಫೇವ್ರೆಟ್ ಹೀರೋ ಅಂಡ್ ಹೀರೋಯಿನ್? ಯಶ್ ಅಂಡ್ ರಾಧಿಕಾ ಪಂಡಿತ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ಕೇಳೋ ಅಂದ್ರೆ ಕನ್ನಡದಲ್ಲೇ ಹೇಳ್ಬೇಕಾ? ಕನ್ನಡದಲ್ಲಿ ನಂದು ಆಲ್ ಓವರ್ ಯಾವ ಲ್ಯಾಂಗ್ವೇಜ್ ಆದ್ರೂ ಸರಿ, ನನ್ನ ಫೇವ್ರೆಟ್ ಹೀರೋ ಅಂಡ್ ಹೀರೋಯಿನ್ ಯಾರು? ಆಲಿಯಾ ಭಟ್ ಹೀರೋಯಿನ್. ಸರಿಯಾ? ಐ ಲವ್ ಯು. ನಿಜ ಗೊತ್ತಿರಲಿಲ್ಲ ಗೆಸ್ ಮಾಡ್ತೀಯ ಅಂತ. ಹೀರೋ ನಂಗೆ ಯಾರು ಇಲ್ಲ ಬಿಡು. ಹಾ, ಸೊ ಎಸ್ ತಗೋ. ಹೂ ಅನಾಯ್ಸ್ ಮೀ? ನನ್ನ ಜಾಸ್ತಿ ಯಾರು ಇರಿಟೇಟ್ ಮಾಡೋದು, ಅನಾಯ್ ಮಾಡೋದು? ಆಬ್ವಿಯಸ್ಲಿ ನಾನೇ. ಸರಿ, ನೀನು ಆನ್ಸರ್ ಮಾಡು, ಆಮೇಲೆ ನೋಡು. ನಾನೇ. ನನ್ನ ಬಿಟ್ಟು ಯಾರೇ ಮಾಡಲ್ಲ. ಕರೆಕ್ಟ್. ನಂಗೆ ಸರಿ, ನಿಂಗೆ ಯಾರು ಅನಾಯ್ ಮಾಡೋದು ಅಂತ? ಧನ್ಯ. ನೆಕ್ಸ್ಟ್ ಕ್ವೆಶ್ಚನ್, ಗೋ ಟು ಔಟ್ಫಿಟ್ ಯಾವುದು? ನಂಗೆ ಯಾವಾಗ್ಲೂ ನಂಗೆ ಇದೊಂದು ಕಂಫರ್ಟಬಲ್ ಔಟ್ಫಿಟ್ ಅಂತ ಅಂದ್ರೆ ಜೀನ್ಸ್ ಅಂಡ್ ಹುಡ್ಡಿ ಆರ್ ಟಾಪ್. ಐ ನೋ ಇಟ್ಸ್ ರೈಟ್.
ನೀವು ಹೇಳ್ಬೇಕಾ? ಹೇಳು. ನಿಂಗೂ ಅಷ್ಟೇ, ಜೀನ್ಸ್ ಅಂದರೆ ಲೈಕ್ ವೈಟ್ ಜೀನ್ಸ್ ಆ ಥರ ಫ್ರೀ ಆಗಿರೋದು, ಮತ್ತು ಎಂಥದ್ದು ಓವರ್ ಸೈಜ್ ಟೀ ಶರ್ಟ್ಸ್. ವಾಟ್ಸ್ ಮೈ ಫೇವ್ರೆಟ್ ಕಲರ್? ನನ್ನ ಫೇವ್ರೆಟ್ ಕಲರ್ ಯಾವುದು? ಬ್ಲ್ಯಾಕ್. ಎಂಥದ್ದು? ಬ್ಲ್ಯಾಕ್. ಬ್ಲ್ಯಾಕ್. ಬ್ಲ್ಯಾಕ್ ಮತ್ತೆ ಇಲ್ಲ ಪರ್ಪಲ್ ಇರುತ್ತೆ. ಇಲ್ಲ, ಪರ್ಪಲ್ ಅದು ಚಿಕ್ಕಳಿರುವಾಗಿತ್ತು. ಬ್ಲ್ಯಾಕ್. ನಂದು ರೆಡಿ ಟು ಡೈ. ಲೆಟ್ ಮಿ ಆನ್ಸರ್. ವೈಟ್ ಅಂಡ್ ಪಿಂಕ್. ನೋ, ಸುಳ್ಳು ಹೇಳ್ಬಾರ್ದು. ವೈಟ್. ಅದುವೇ, ಬಟ್ ಹೇಳು. ಹಾಫ್ ಆನ್ಸರ್ ಕರೆಕ್ಟ್ ಅಲ್ವಾ? ಆನ್ಸರ್ ತುಂಬಾ ಲೀಸ್ ದೊಡ್ಡದಿತ್ತು. ಇಲ್ಲಿ ದೊಡ್ಡದಲ್ಲ, ಕಲರ್ ಒಂದ್ ಹೇಳಿದೀನಿ ನಂಗೆ ಕರೆಕ್ಟ್. ಎಲ್ಲ ಕಲರ್ಸು ಇಷ್ಟ. ಐ ಆಮ್ ಅ ನೇಚರ್ ಪರ್ಸನ್. ಐ ಲವ್ ಎವ್ರಿ ಕಲರ್ಸ್. ನಂಗೆ ಎಲ್ಲ ಕಲರ್ಸ್ ವೈಟ್ ಇಸ್ ಅ ಬೇಸಿಕ್ ಕಲರ್. ನಂಗೆ ಎಲ್ಲ ಕಲರ್ ಇಷ್ಟ. ಇಲ್ಲ ಇಲ್ಲ, ಎಲ್ಲ colour ಅದೆಲ್ಲ ಇಷ್ಟ. ಇಲ್ಲ. ನಂಗೆ ಎಲ್ಲ colour ಇಲ್ಲ. ಇಷ್ಟ. ನೋ ನೋ ನೋ. ಐ ಲವ್ ಎವ್ರಿ ಕಲರ್. ನಂಗೆ ಗೊತ್ತಿಲ್ಲ. ಇಲ್ಲ, ಚೂ ಗಲೀಜ್ ಮಾಡ್ಬೇಡ, ಕೈಯೆಲ್ಲ ಹಾಕಿ. ಬಗ್ಗು. ಇಲ್ಲ, ಬಗ್ಗು. ನಾ ಒಂದ್ ಏನ್ ಗೊತ್ತು, ಚೀಟಿಂಗ್ ನಿಂದು. ನೋ ಚೀಟಿಂಗ್. ಮೋಸ್ಟ್ ಯೂಸ್ಡ್ ಇಮೋಜಿ ಯಾವುದು? ಇದ್ದ ಇದೆ ವಾಟ್ ಏನ್ ಕಳ್ಸಿರು? ಇದ್ ಕಳಿಸ್ತೀಯಾ? ಇಲ್ಲಾಂದ್ರೆ ಅದೇ ಹಾರ್ಟ್ ಅಲ್ಲಿ ಒಂದು ಬ್ಲಾಕ್ ಮತ್ತೆ ರೆಡ್ ಮಿಕ್ಸ್ ಹಾರ್ಟ್ ಇದೆ ಗೊತ್ತಾ? ಹಾರ್ಟ್ ಹೆಸರು ಏನೋ ಗೊತ್ತಿಲ್ಲ. ಬ್ಲ್ಯಾಕ್ ಅಂಡ್ ರೆಡ್ ಮಿಕ್ಸ್ಡ್. ಅದೊಂಥರ ಹಾರ್ಟ್ ಫುಲ್ ಶಾರ್ಪ್ ಎಂಡ್ ಬರುತ್ತೆ. ಬ್ಲ್ಯಾಕ್ ಮತ್ತೆ ರೆಡ್ ಮಿಕ್ಸ್ ಅದಕ್ಕೆ ಬರುತ್ತಲ್ಲ, ಆ ಥರ ಒಂದು ಹಾರ್ಟ್ ಸಿಂಬಲ್ ಬರುತ್ತೆ. ಅದು ಕರೆಕ್ಟು. ನಂದು ಅವಳು ಒಂಥರ ಇದೊಂದು ಪಿಂಕಿಶ್ ಒಂದು ಹಾರ್ಟ್ ಬರುತ್ತಲ್ವಾ, ಪಿಂಕ್ ಹಾರ್ಟ್. ಮೇಲೆ ಇದೊಂದು ಹಾರ್ಟ್ ಬಂದು ಮೇಲೆ ಒಂದು ಹಾರ್ಟ್ ಇರುತ್ತೆ, ಅದು ಜಾಸ್ತಿ ಯೂಸ್ ಮಾಡ್ತೀಯಾ? ಆಮೇಲೆ ಅದು ತುಂಬಾ ರೇರ್. ನಾನು ತುಂಬಾ ರೇರ್ ಅಲ್ಲ, ಅದೇ ಯೂಸ್ ಮಾಡೋದು. ಆಮೇಲೆ ಅದೊಂದು ಇದು ಹಗ್ ಸಿಂಬಲ್ ಹಗ್ದಿದೆ ಅಲ್ವಾ ಇಮೋಜಿ, ಅದನ್ನ ಜಾಸ್ತಿ ಯೂಸ್ ಮಾಡ್ತೀಯ. ಅದೇ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡೋದು ಯಾವ್ದು ನಾನು? ಹಗ್ ಮತ್ತೆ ಗೊತ್ತಿಲ್ಲ ಜಾಸ್ತಿ ಯೂಸ್ ಮಾಡೋದು ಇದು. ಅದೇ ಸ್ಪಾರ್ಕಲ್ ಟೈಪ್ ಬರುತ್ತಲ್ಲ, 3 ಸ್ಪಾರ್ಕಲ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇರು, ನಾನು ಮುಳುಗ್ತೆ. ಪರವಾಗಿಲ್ಲ, ನಾನೇ ಮುಳುಗಕ್ಕಿಲ್ಲ. ನೀನ್ ಸೋತಿದ್ಯಾ, ನೀನ್ ನನ್ನ ಮಾತು ಕೇಳು. ಸೋತಿದ್ಯಾ, ನನ್ನ ಮಾತು ಕೇಳು. ಹಾ, ಇದಿದೆ ಇವಾಗ. ವಾಟ್ ಇಸ್ ಮೈ ಫಸ್ಟ್ ಗಿಫ್ಟ್? ನಿಂಗೆ ಫಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು ಯಾವ್ದು ಹೇಳು? ನಂಗೆ ಇದುವರೆಗೂ ಇವಳು ಗಿಫ್ಟ್ ಕೊಟ್ಟಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಅಂತ ಹೇಳಂಗಿಲ್ಲ. ಆಗಾಗ ರಿಂಗ್ಸ್ಗಳು ಕೊಟ್ಟಿದ್ದಾಳೆ, ಅವಳು ಕೊಟ್ಟಿರೋ ರಿಂಗ್ ಎಲ್ಲ ಹಾಳು ಮಾಡ್ಕೊಬಿಟ್ಟಿದ್ದೀನಿ. ಅದು ಅವಳು ತಪ್ಪು, ನಂದಲ್ಲ ತಪ್ಪು. ಇದು ರೀಸೆಂಟ್ ಗಿಫ್ಟ್. ಇದು ಶೋಕೇಸ್ ಮಾಡ್ಬೇಡ, ಟಾಪಿಕ್ ಚೇಂಜ್ ಮಾಡ್ಬೇಡ. ಫಸ್ಟ್ ಗಿಫ್ಟ್ ಯಾವುದು? ನೆನಪಿಲ್ಲ. ನೆನಪಿಲ್ಲ. ಯಾವುದು ನೆನಪಿಲ್ಲ. ಯಾವುದು ಗೊತ್ತಾ? ನಾನು ಚಿಕ್ಕವಳಿರುವಾಗ ನಿಂಗೊಂದು ಬ್ರೇಸ್ಲೆಟ್ ಕೊಟ್ಟಿದ್ದೆ, ಕಲರ್ ಬ್ರೇಸ್ಲೆಟ್. ಅದು ಯು ಬೋಲ್. ನೀನ್ ಕೊಟ್ಟಿದ್ರೆ ನಂಗೆ ನೆನಪಿರ್ತಿತ್ತು. ನೀನು ಕೊಟ್ಟಿದ್ದೇನೆ, ಬರೀ ಸುಳ್ಳು ಹೇಳೋದವಳು. ಅವಳು ಇವಾಗ ಮುಳುಗ್ಬೇಕಾಗತ್ತೆ, ಮುಖ ಮುಳುಗ್ಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವಳು ಸುಳ್ಳು ಹೇಳ್ತಾ ಇರೋದು. ಇವಾಗ ಹೇಳು, ಕೊಟ್ಟಿಲ್ಲ. ಇವಾಗ ಹೇಳು ಫಸ್ಟ್. ನಾನು ಹೇಳಿದ್ನ, ನನಗೆ ಗೊತ್ತಿಲ್ಲ. ಬಾ, ಇದೆ, ಕೈ ಬಿಡು. ಕೈ ಬಿಟ್ರೆ ಸರಿ. ಇವಾಗ ಸರಿ, ಮುಳುಗಿದ್ರೆ ಸರಿ. ಮೋಸ ನಿಂದು. ಸೊ ನಾನೇ ಹೇಳ, ನೀನು ಫಸ್ಟ್ ಕೊಟ್ಟಿದ್ದು ಗಿಫ್ಟ್ ಯಾವುದು ಅಂತ? ನಂಗೆ ಅದೊಂದು ಏನಂತಂದ್ರೆ, ಅದ್ದೂರಿ ಮೂವಿ ರಿಲೀಸ್ ಆದಾಗ ರಾಧಿಕಾ ಪಂಡಿತ್ ಅವರು ಒಂದು ವೈಲಿಂದು ಎಂಥದ್ದು ನೆಕ್ ಚೈನ್ ಹಾಕಿರ್ತಾರೆ ಆಯ್ತಾ. ಅದಾದ್ಮೇಲೆ ನಂಗೆ ಸಖತ್ ಇಷ್ಟ ಆಗಿತ್ತು, ಲೈಕ್ ವೈಲಿನ್ದು ನೆಕ್ ಚೈನ್ ತಗೋಬೇಕು ಅಂತ. ಫಸ್ಟ್ ಎವರ್ ಗಿಫ್ಟ್ ಅವಳು ನಂಗೆ ಕೊಟ್ಟಿದ್ದೆ, ವೈಲಿನ್ ಚೈನ್ ಕೊಟ್ಟಿದ್ದು. ಅದು ನನ್ನ ಹತ್ರ ಇನ್ನೂ ಇದೆ. ಅದಕ್ಕಿಂತ ಮುಂಚೆನೂ ಕೊಟ್ಟಿದ್ದೀನಿ. ಇಲ್ಲ, ಎಲ್ಲ ಚಿಕ್ಕ ಪುಟ್ಟದ್ದು. ಅದಕ್ಕಿಂತ ಮುಂಚೆ ಅದೇ ಗಿಫ್ಟು. ಆಮೇಲೆ ಫಸ್ಟ್ ವಾಟ್ ಈಸ್ ಮೈ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್? ಯು ವಿಲ್ ಡೈ ನೌ. ಹೇಳ್ತೀನಿ, ಬ್ಲ್ಯಾಕ್ ರೆಡ್. ನೆವರ್ ಎಕ್ಸ್ಪೆಕ್ಟೆಡ್.
ಗೊತ್ತೇನೆ ಕರೆಕ್ಟ್. ಆನ್ಸರ್ ಸರಿಯಾಗಿ ಹೇಳಿದ್ನಲ್ಲ, ಮುಗಿಸ್ಬೋತೇನೆ ನಿನ್ನ. ಯಾಕೆ ನಂದೇಳು. ಚಾಕ್ಲೇಟ್ ಐಸ್ ಕ್ರೀಮ್. ಅಲ್ಲ, ನಿಂಗೆ ಐಸ್ ಕ್ರೀಮ್ ಮೇಲೆ ಅಷ್ಟು ಕ್ರೇಜ್ ಇಲ್ಲ. ಹಂಗೇನಿಲ್ಲ, ನಂಗೆ ಹೆಂಗ್ ಗೊತ್ತಾ, ಲೈಕ್ ಅದೇ ನಿಂಗೆ ಐಸ್ ಕ್ರೀಮ್ ಮೇಲೆ ಅಷ್ಟೊಂದು ಕ್ರೇಜ್ ಇಲ್ಲ. ಕ್ರೇಜ್ ಇಲ್ಲ, ಐಸ್ ಕ್ರೀಮ್ ಕ್ರೇಜ್ ಇದೆ, ಬಟ್ ಪರ್ಟಿಕ್ಯುಲರ್ ಯಾವ್ದು ಅವಳಿಗೆ ಇದೇ ಫೇವ್ರೆಟ್, ನಂಗೆ ಇದೇ ಬೇಕು, ಗೋ ಟು ಐಸ್ ಕ್ರೀಮ್ ಅಂತ ಯಾವ್ದು ಇಲ್ಲ ಅವಳಿಗೆ. ಯಾವ್ದು ಕೊಟ್ರು ಇಷ್ಟಪಡ್ತಾಳೆ. ಬಟ್ ಸ್ವಲ್ಪ ಚಾಕೋಬಾರ್ ಜಾಸ್ತಿ ಇಷ್ಟ. ಅದೇ ಚಾಕ್ಲೇಟ್ ಲೈಕ್ ಅಂತ. ಮೋಸ್ಟ್ ಯೂಸ್ಡ್ ಆ್ಯಪ್ ಯಾವುದು? ನಾನು ಜಾಸ್ತಿ ಯಾವ ಆ್ಯಪ್ ಯೂಸ್ ಮಾಡೋದು? ಇನ್ಸ್ಟಾಗ್ರಾಮ್. ಜೋರಾಗಿ ಮಾತಾಡವ. ಇನ್ಸ್ಟಾಗ್ರಾಮ್, ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಅಷ್ಟೇ. ಅಪರೂಪಕ್ಕೆ ಯೂಟ್ಯೂಬ್ ಕಂಟೆಂಟ್ ಬೇಕು ಅಂದಾಗ. ನಂದೇಳು. ಅಲ್ಲ, ಎಂಥದ್ದು ಇನ್ಸ್ಟಾಗ್ರಾಮ್, ಅಮೆಝಾನ್, ನೆಟ್ಫ್ಲಿಕ್ಸ್ ಅಂತ ಹೇಳಿದ್ರು. ಅಮೆಝಾನ್, ನೆಟ್ಫ್ಲಿಕ್ಸ್ ಜಾಸ್ತಿ, ಬಟ್ ಇನ್ಸ್ಟಾಗ್ರಾಮ್ ಅಷ್ಟೊಂದು ಯೂಸ್ ಮಾಡಲ್ಲ ನಾನು. ಬೇಸಿಕಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅಷ್ಟೊಂದು ಯೂಸ್ ಮಾಡಲ್ಲ ನಾನು. OTT ಪ್ಲಾಟ್ಫಾರ್ಮ್ಸೇ ಜಾಸ್ತಿ ಯೂಸ್ ಮಾಡೋದು. ಆಯ್ತಾ, ಏನಾದ್ರೂ ನಾನೇನಾದ್ರು ಅಪ್ಲೋಡ್ ಮಾಡಬೇಕು ಅಂತಾದ್ರೆ ಅದು ಮಾಡ್ಬೇಕಂತಂದ್ರೆ ಮಾತ್ರ ಇನ್ಸ್ಟಾಗ್ರಾಮ್ ಮಾಡೋದು. ನಾಟ್ ಸ್ಕ್ರಾಲಿಂಗ್ ಪರ್ಸನ್. ಆಯ್ತಾ, ಸೊ ಯಾವಾಗ್ಲೂ ಮೂವೀಸ್ ಅಲ್ಲೇ ಬಿದ್ಕೊಂಡು ಸಾಯ್ತಾ ಇರ್ತೀನಿ. ಬಟ್ ಅವಳು ಅರ್ಧ ಡಿಪ್ ಮಾಡ್ಬೇಕು ಇವಾಗ. ಯಾಕೆ ನಾನು ಹೇಳಿದ್ದೀನಿ ಮುಚ್ಕೊಂಡು ನೀವು ಮಾಡು. ನನ್ಗೆ ಯಾವ್ದು ಫುಲ್ ಡಿಪ್ ಯೂಟ್ಯೂಬ್. ಐಮ್ ಶೋರ್ ಯೂಟ್ಯೂಬ್. ಚಾಟ್ ಜಿಪಿಟಿ ಇಲ್ಲ, ಯೂಸ್ ಮಾಡೋದು ಯೂಟ್ಯೂಬ್. ಅಲ್ಲ, ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ಬರೀ ಪಾಡ್ಕಾಸ್ಟೇ ನೋಡ್ಕೊಂಡಿರ್ತಾಳೆ. ಆಯ್ತಾ, ಅದ್ ನಿಜ ಒಪ್ಕೋಬೇಕು ನೀನು. ನಾನು ಯಾವ ಪಾಡ್ಕಾಸ್ಟ್ ನೋಡ್ಬೇಕು ಅಂತ ಸಜೆಷನ್ ತಗೊಳ್ಳೋದು ಚಾಟ್ ಜಿಪಿಟಿ ಹತ್ರನೇ. ಬಗು ಸಾಕು. ನಾನು ಕೇಳ್ತೀನಿ. ಸ್ವೀಟ್ ಆರ್ ಖಾರ ಪರ್ಸನ್ ಯಾವುದು? ನಾನು ಜಾಸ್ತಿ ತಿನ್ನಕ್ಕೆ ಅಂತ ಕೊಟ್ಟಾಗ ಖಾರನೇ ಅವಳು ಓವರಾಗಿ ತಿನ್ನೋದಂದ್ರೆ ಓಕೆ, ಬಲವಂತ ಮಾಡಿದ್ರು ತಿನ್ನಕ್ಕಾಗೋದು ಖಾರನೇ ಜಾಸ್ತಿ. ಬಟ್ ಯಾವಾಗಲೂ ಕ್ರೇವ್ ಮಾಡೋದು ಸ್ವೀಟ್ಗೆ. ನೇಟಿವ್ ಅಂದ್ರೆ ಮನೆಗೆ ಬರ್ಬೇಕಂತ ಅಂದ್ರೂ ಬರೋಕಿನ ಮುಂಚೆ ಕಾಲ್ ಬಂದಿರುತ್ತೆ, ಅಮ್ಮ ನಂಗೆ ಖೀರ್ ಮಾಡಬೇಕು, ಇಲ್ಲ ಪಾಯಸ ಏನಾದ್ರು ಮಾಡ್ಕೊಡ್ಬೇಕು ಅಂತ. ಜಾಮೂನ್ ಜಾಸ್ತಿ ಕೇಳ್ತಾಳೆ. ಸಜ್ಜಿಗೆ ಮಾಡ್ಕೊಡು. ಬರೀ ಸ್ವೀಟ್ ಅಲ್ಲಿ ಏನಿರುತ್ತೆ ಅದೇ ಕೇಳ್ತಾಳೆ. ಖಾರ ಎಲ್ಲ ಇವ್ಳು ಮಾಡಿಸ್ಕೊಂಡಿರ್ತಾಳೆ, ಅದನ್ನ ತಿನ್ಬೋದು. ಸರಿ, ಇವಾಗ ಹೇಳು, ನೀ ಸ್ವೀಟ್ ಆರ್ ಖಾರ ಪರ್ಸನ್? ಯು ಈಟ್ ಬೋತ್. ಹಿಂಗಲ್ಲ ಆನ್ಸರ್ ಮಾಡೋದಲ್ಲ. ನೀನ್ ಎರಡು ತಿಂತ್ಯಾ, ನೀನ್ ಸ್ವೀಟು ಅಂತಲ್ಲ ಖಾರನು ಅಂತಲ್ಲ, ಎರಡು ಚೆನ್ನಾಗಿ ಮುಗ್ತೀಯ. ಏನೋ ಕರೆಕ್ಟಾಗಿ ಆನ್ಸರ್ ಮಾಡಿಲ್ವಾ? ಸರಿ, ಖಾರದಲ್ಲಿ ನಂಗೆ ಯಾವ್ದು ಫುಲ್ ಫೇವ್ರೇಟ್? ಖಾರದಲ್ಲಿ ಇದೆಲ್ಲ ಅದು ಕ್ವೆಶ್ಚನ್ ಸ್ವೀಟ್ ಆರ್ ಖಾರ ಖಾರದಲ್ಲಿ ನಂಗೆ ಯಾವ್ದು ಇಷ್ಟ ಹೇಳು? ಅಷ್ಟೇ ಇರೋದು. ಖಾರದಲ್ಲಿ ಯಾವ್ದು ಇಷ್ಟ ಹೇಳು? ಖಾರದಲ್ಲಿ ಯಾವ್ದು ಇಷ್ಟ ಅಂದ್ರೆ ಸ್ಪೈಸಿಯಾಗಿ ಏನು ಇಷ್ಟ. ಓ, ಖಾರ ಹುಳಿ ಇರುತ್ತಾ, ಸಪ್ಪೆ ಇರುತ್ತಾ? ಸ್ಪೈಸಿ ಸರಿ, ಅಂದ್ರೆ ನೀನ್ ಆನ್ಸರ್ ಮಾಡಿ ನೋಡುವ. ಚಿಪ್ಸ್. ನನಗೆ ಆಬ್ವಿಯಸ್ಲಿ ಚಿಪ್ಸ್. ಚಿಕನ್ ಬಿಟ್ರೆ ಚಿಪ್ಸೇ. ಮಾತು ಮರೆಸ್ಬೇಡಿ, ಹೇಳಿ. ಏನೋ ಹೇಳಿ. ನೀನು ಅಷ್ಟೇ ಜಾಸ್ತಿ ಇದಿರುತ್ತಲ್ವಾ ಅಂತದ್ದು, ಫ್ರೈ ಮಾಡಿ ಚಿಪ್ಸ್ ಮತ್ತೆ ಬಜ್ಜಿ ಬೋಂಡಾ ಅದೆಲ್ಲ ಜಾಸ್ತಿ ಅವಳು ತಿನ್ನೋದು ಜಾಸ್ತಿ. ಸ್ವೀಟ್ ಅಂತ ಬಂದಾಗ ಜಾಸ್ತಿ ಜಾಮೂನೇ ಅವಳು ಕೇಳೋದು. ಸರಿ ಬಿಡು, ಸಾಕು. ಹೂ ಕುಕ್ಸ್ ಫುಡ್? ಗುಡ್ ಫುಡ್. ಐ ಡೋಂಟ್ ನೋ ಟು ಕುಕ್ ಫುಡ್. ಬಾ, ಈ ಕ್ವಶನ್ ಯಾಕೆ? ಈ ಕ್ವಶನ್ ಕನ್ಸಿಡರೇಷನ್ ಇಲ್ಲ. ನಂಗೆ ಕುಕಿಂಗ್ ಮಾಡಕ್ ಬರಲ್ಲ ಅಂದ್ರೆ ಏನ್ ಬರ್ದಿದ್ದೆ? ಅಲ್ಲ, ಇವಳು ಕುಕ್ ಮಾಡಕ್ ಬರಲ್ಲ ಅಂತ ಹೇಳ್ತಾಳೆ. ನಂಗೆ ಅದೊಂದು ಇನ್ಸಿಡೆಂಟ್ ಇದೆ. ನೆಕ್ಸ್ಟ್ ಇಲ್ಲ, ಅದ್ ಹೇಳ್ಬೇಕು ಇವಾಗ. ಏನಂತಂದ್ರೆ ನೆಕ್ಸ್ಟ್ ಕ್ವಶನ್ ಇಲ್ಲ, ಏನಂತಂದ್ರೆ ನಾನ್ ಇದೆಲ್ಲ ನೆಕ್ಸ್ಟ್ ಬ್ಲಾಗ್ಗೆ ಬರಲ್ಲ. ಅವಾಗ ನೋಡುವ ನಾವು. ನನಗ್ ಫುಲ್ ಹುಷಾರಿಲ್ಲ ಅಂದ್ರೆ ಕಂಟಿನ್ಯೂಸ್ ವರ್ಕ್ ಮಾಡಿ ಕರೆಕ್ಟಾಗಿ ಊಟ ತಿಂಡಿ ಮಾಡಿಲ್ಲ ಅಂತಂದು ಸಖತ್ ಗ್ಯಾಸ್ಟ್ರಿಕ್ ತರ ಆಗಿತ್ತು. ಹೋಗಿ ಹಾಸ್ಪಿಟಲ್ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡ್ ಬಂದಿದ್ವಿ ನಾವು. ಅವ್ರು ಹೇಳಿದ್ದಾರೆ ಖಾರ ಅಂತ ಫುಡ್ ಏನು ತಿನ್ಬಾರ್ದು, ಆಮೇಲೆ ಹುಳಿ ಆ ಥರದ್ದು ಏನು ಫುಡ್ ತಿನ್ಬಾರ್ದು, ಊಟ ಮಾಡಬಾರ್ದು, ಆಲ್ಮೋಸ್ಟ್ ಕರ್ಡ್ ರೈಸ್ ಅಲ್ಲೇ ಇರಿ ಅಂತೆಲ್ಲ ಹೇಳಿದ್ದಾರೆ. ಆಯ್ತಾ,
ನನಗೆ ಎದ್ದೇಳಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಿದೆ, ಮಲ್ಕೊಂಡಿದ್ದೀನಿ. ನಾನು ಮತ್ತೆ ಇವಳು ಮಾತ್ರ ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದು. ಆವಾಗ ಅಮ್ಮ ಇದ್ರೆ ಅಟ್ಲೀಸ್ಟ್ ನಾನು ಅಮ್ಮ ಮಾಡ್ಕೊಟ್ಟಿದ್ದು ಊಟ ತಿಂದು ನೆಮ್ಮದಿಯಾಗಿರ್ಬೋದಿತ್ತು. ಇವಳು ಕರ್ಡ್ ರೈಸ್ ಮಾಡ್ತೀನಿ ಅಂತ ಹೋಗಿ ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಇನ್ನು ಏನೇನೋ ಹಾಕಿ ಮೊಸರನ್ನ ತಗೊಬಂದು ಕೊಟ್ಟಿದ್ಲು. ಅದು ತಿನ್ಬೇಕಾದ್ರೆ ನಂಗೆ ಇದು ಕರ್ಡ್ ರೈಸಾ ಇಲ್ಲ ಮೊಸರಿಗೆ ಇರೋಬರೋ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟಿರೋದ ಅನ್ನೋ ಲೆವೆಲಿಗೆ ಜಿಗುಪ್ಸೆ ಬರ್ಸಿದ್ಲು. ಸರಿ, ಒಂದು ಕ್ವಶನ್, ಮೆಣಸಿನ್ಕಾಯಿ ಇತ್ತಾ? ಮೆಣಸಿನ್ಕಾಯಿ ಇರ್ಲಿಲ್ಲ ಅಂತ ನೀನ್ ಏನೇನೋ ಗರಂ ಮಸಾಲ ಅದೆಲ್ಲ ಹಾಕ್ಬೇಕು ಅಂತಿರ್ಲಿಲ್ಲ, ಪೆಪ್ಪರ್ ಪೌಡರ್ ಕರ್ಡ್ ಹಾಕ್ಬಿಟ್ಟು ಏನೋ ಉಪ್ಪು ಹಾಕ್ಬಿಟ್ಟು ಕೊಡ್ತೀನಿ, ನೀ ಏನಂದ್ರೆ ತಿನ್ನಲ್ಲ ಅಂತಂದೆ. ತಿನ್ನಲ್ಲ, ಅಟ್ಲೀಸ್ಟ್ ಅದಕ್ಕೆ ಅಟ್ಲೀಸ್ಟ್ ಏನೋ ಒಂದು ರುಚಿ ಇರ್ಲಿ ಅಂದ್ಬಿಟ್ಟು ಪೆಪ್ಪರ್ ಪೌಡರ್ ಹಾಕ್ತೆ. ನಂಗೆ ಏನೋ ಗೊತ್ತಿಲ್ಲ ಅಡ್ಗೆ ಮಾಡಕ್ಕೆ, ಅನ್ನ ಮಾಡಕ್ ಗೊತ್ತು ಅಷ್ಟೇ. ಸಾಕು, ನಿನ್ ಬಂಡವಾಳ ನೀನೇ ಬಂದ್ ಮಾಡ್ಕೋಬೇಡ. ಸೊ ಚಂದ ಕುಕ್ ಮಾಡೋದ್ ನಾನೇ. ಇವಾಗ ಇದಕ್ಕೊಂದ್ಸರಿ ಇನ್ವ್ಯಾಲಿಡ್ ಅಲ್ಲ, ಬಗ್ಗು ಸರಿ ಮುಚ್ಕೊಂಡ್ ಬಗ್ಗು. ಇರು, ನೀನ್ ತಲೆಯೆಲ್ಲ ಗಟ್ಟಿ ಮಾಡ್ಕೋಬಾರ್ದು. ಹೇಳ್ಕೊತೀನಿ. ಬಿಡು ನಾ ಮಾಡ್ತೀನಿ, ಬಿಡು ಇರು ಒಂದ್ ನಿಮಿಷ. ಈ ಸರಿ ಬಗ್ಗಿಲ್ಲ ಅಂದ್ರೆ ನೀನ್ ನೋಸ್ ಡಿಪ್ ಮಾಡಕ್ಕಿರೋದಲ್ಲ, ಫೇಸ್ ಡಿಪ್ ಮಾಡಕ್ಕಿರೋದು. ನೋ, ನಾನ್ ಮತ್ತೆ 2 ಸರಿ ಮಾಡಿಸ್ತೀನಿ. ಕೇಳ ಹೂ ಇಸ್ ಮೋರ್ ಫುಡಿ? ಜಾಸ್ತಿ ಫುಡ್ ನ ಕ್ರೇವ್ ಮಾಡೋದಾರು, ಜಾಸ್ತಿ ತಿಂತಾನೇ ಇರೋದು ಯಾರು? ತಿಂಡಿ ಪೋತಿ ಯಾರು? ಇಬ್ರು ತಿಂತೀವಿ, ಬಟ್ ಏನೋ ನನಗೆ ಲಿಮಿಟ್ ಮಾಡ್ಬೇಕಂದ್ರೆ ನಾನು ಬಿಟ್ಬಿಡ್ತೀನಿ. ಇವಳಿಗೆ ಹಂಗೆಲ್ಲ ಕೊಟ್ಟಿದ್ದೆಲ್ಲ ತಿಂತಿರ್ತಾಳೆ. ಕೊಟ್ಟಿದ್ದೆಲ್ಲ ಅಂತ ಅಲ್ಲ, ಥೂ, ನಂಗೆ ಅದೊಂದು ತಿಂದು ಹೆಲ್ತ್ ಹಾಳಾಗತ್ತೆ ಅಂದ್ರೂ ತಿಂತಾಳೆ. ಹಂಗಲ್ಲ, ನಾನು ಊಟ ಅಂತ ಬಂದ್ರೆ ಫುಲ್ ಸ್ಪೆಸಿಫಿಕ್. ಅವಳು ಹಂಗಲ್ಲ, ನಾಯಿ ಕೊಟ್ಟು ತಿಂತ. ಕೊಟ್ರು ತಿಂತ್ಯ ಅಲ್ಲ, ಇರೋವರೆಗೆ ತಿಂದು ಚೆನ್ನಾಗಿರ್ಬೇಕಲ್ವಾ? ಹೌದು, ಅದಕ್ಕೆ ಸುಮ್ನೆ ಎಷ್ಟು ತಿನ್ಬಿಟ್ಟು ಸತ್ತೋಗ್ಬಿಡ್ಬೇಕು. ಅಲ್ಲ, ಸಾಯುವಾಗ ನೆಮ್ಮದಿಯಾಗಿ ಸಾಯ್ಬೇಕಲ್ವಾ? ಸೊ ನಾನು ತಿನ್ಕೊಂಡು ಸಾಯ್ತೀನಿ ಆತರ. ಅವಳು ಹಂಗಲ್ಲ, ಶುಗರ್ ಕಟ್ ಡೌನ್ ಮಾಡೋದು, ಸಮ್ಟೈಮ್ಸ್ ಓವರ್ ಸಾಲ್ಟ್ ಕಟ್ ಡೌನ್ ಮಾಡೋದು. ಸಾಲ್ಟ್ ಎಲ್ಲ ಯಾವತ್ತೂ ಮಾಡಿಲ್ಲ, ಶುಗರ್ ಮಾಡಿದೀನಿ ಅಷ್ಟೇ. ಓವರ್ ಖಾರ ಅದೆಲ್ಲ ಕಟ್ ಡೌನ್ ಮಾಡ್ತಾಳೆ ಅವಳು. ಆಮೇಲೆ ಲಿಮಿಟ್ ಇಟ್ಕೊಂಡ್ಬಿಡ್ತಾಳೆ, ಇಷ್ಟು ಪೀರಿಯಡ್ ನಾನ್ ವೆಜ್ ತಿನ್ಬಾರ್ದು, ಆಮೇಲೆ ಊಟ ತಿಂಡಿಯಲ್ಲಿ ಆಯಿಲಿ ಫುಡ್ ಇಷ್ಟು ಟೈಮ್ ತಿನ್ಬಾರ್ದು, ಅದೆಲ್ಲ ಅವಳು ಮಾಡ್ತಾಳೆ. ನಾನು ಆಯ್ತಾ, ಹುಷಾರ್ ತಪ್ಪಿದ್ರು ಬಂದು ನೋಡ್ಕೊಳಕ್ ಯಾರು ಇಲ್ಲ. ಇವಳಿಗಾದ್ರೆ ಯಾರೋ ಒಬ್ರು ಅಟ್ಲೀಸ್ಟ್ ಇವಳು ಫ್ರೆಂಡ್ಸ್ ಅದ್ರ ಜೊತೆಗೆ ಇರ್ತಾರೆ, ನೋಡ್ಕೊತಾರೆ. ಅಟ್ಲೀಸ್ಟ್ ನಿಂಗೆ ಕುಕಿಂಗ್ ಮಾಡಕ್ ಗೊತ್ತು, ನಿಂಗೆ ಏನ್ ಬೇಕಾದ್ ಮಾಡ್ಕೊತ ತಿನ್ಬೋದು. ನಂಗೆ ಯಾರು ಇಲ್ಲ, ಕುಕ್ ಮಾಡಿ, ಅದಕ್ಕೆ ಎಲ್ಲ ಫುಲ್ ರೆಸ್ಟ್ರಿಕ್ಷನ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಕ್ವಶನ್, ಯಾರು ಜಾಸ್ತಿ ಅಪ್ಪ ಅಮ್ಮನ ಹತ್ರ ಓಡಿಸ್ಕೊಂಡಿರೋದು? ನಾನೇ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಮಾಡ್ಬಾರ್ದಿರೋ ಕೆಲಸ ಎಲ್ಲ ಮಾಡಿದ್ ಇವಳು. ಜಗಳ ಮಾಡ್ಕೊಂಡ್ ಬರೋದು, ಆಮೇಲೆ ಅಮ್ಮಂಗೆ ಹಿಂದೆ ತಿರುಗಿಸಿ ಜಾಸ್ತಿ ಮಾತಾಡ್ತಾ ಇದ್ದಿದ್ ಇವಳೇನೆ. ನಂಗೆ ಸ್ವಲ್ಪ ಅಮ್ಮ ಅಂದ್ರೆ ಭಯ ಇತ್ತು, ಅದಕ್ಕೆ ಯಾವಾಗ್ಲೂ ಹಿಂದೆ ತಿರುಗಿಸಿ ಮಾತಾಡ್ತಾ ಇದ್ದಿದ್ ಇವಳು. ಆಮೇಲೆ ನನ್ ಜೊತೆ ಜಾಸ್ತಿ ಜಗಳ ಮಾಡ್ತಾ ಇದ್ದಿದ್ ಇವಳು. ಅವಾಗ ನಾವು ಅಮ್ಮಂದ್ ಏನಂತಂದ್ರೆ ವಾಯ್ಸ್ ನನ್ ಕೇಳಿಸ್ತಾ ಇತ್ತು ಜಾಸ್ತಿ ಅನ್ಕೊಂಡು, ಇವಳಿಗೆ ಹೊಡಿಯಕ್ ಬಂದ್ರು ಇಲ್ಲ ನಂಗೆ ಹೊಡಿಯಕ್ ಬಂದ್ರು ನಾನೇ ಏಟ್ ತಿಂತಾ ಇದ್ದೆ. ಇವಳಿಗೆ ಹೊಡಿಯಕ್ ಹೋದ್ರೆ ನಾನು ತಡಿಯಕ್ಕೆ ಅಂತ ಹೋಗಿರ್ತಾ ಇದ್ದೆ. ಹೊಡಿಸ್ಕೊಂಡು ನಾನು ಅಳ್ಬೇಕಾದ್ರೆ ಕೊನೆಯಲ್ಲಿ ಆ ಕಡೆ ಕುತ್ಕೊಂಡು ನನ್ನ ನೋಡಿ ನಗೋಡಿ ಇವಳು. ತ್ಯಾಗಮಹಿ ನಮ್ಮ ಅಕ್ಕ, ಅಯ್ಯೋ. ಸೊ ಯಾವಾಗ್ಲೂ ಓಡಿಸ್ಕೊಂಡು ಹೆಲ್ಪ್ ಮಾಡಿದ್ಕೆ ಓಡಿಸ್ಕೊಂಡ್ರೋದು ನಾನು, ಇದೆ ಖುಷಿಗೆ. ಅಲ್ಲ, ನಿನ್ನ ಆನ್ಸರ್ ಹೇಳು. ಬೇಸ್ಲಿ ಇವಳೆ. ಯಾವಾಗ ಇವಳು ಚಂದ ಅಂದ್ರೆ ನಾನೇನೋ ಮಾಡಿರ್ತಿದ್ದೆ, ನಂಗೆ ಹೊಡಿಯಕ್ಕಂತ ಬರ್ತಿದ್ದಂಗೆ ಅಮ್ಮ ಹೊಡಿಬೇಡ ಹಿಂಗೆ ನಿಂತ್ಕೊಬಿಡೋಳು. ನಾನು ಇವಳು ಕುತ್ಕೊಂಡು ಹೊಡ್ಸ್ಕೊತಿದ್ರೆ ಇವಳಿಗೆ ನೋವುತ್ತಿರುತ್ತೆ. ನಂಗೆ ಒಂದೇಟು ಬಿದ್ದಿರಲ್ಲ, ಹಿಂದೆ ಕುತ್ಕೊಂಡು ಅಮ್ಮ ಜೋರಗಳದ್ ನಾನು. ನಮ್ಮ ಅಪ್ಪ ಬಂದ ತಕ್ಷಣ ಜೋರಗಳದ್ ನಾನು, ಅಪ್ಪ ಅಮ್ಮ ಹೊಡ್ಬಿಡ್ತು ಅಂತ. ಪಾಪ ಇವಳು ಎಲ್ಲಾನು ಹೊಡ್ಸ್ಕೊಂಡು ಸುಮ್ಮನೆ ಕೂತಿರೋಳು. ಅಲ್ಲ, ನಾನು ಅದೇ ಯೋಚನೆ ಮಾಡೋದು, ಹೊಡ್ಸ್ಕೊಂಡಿರೋದು ನಾನು, ತಪ್ಪ ಉಳ್ದಿದ್ರು. ಅಪ್ಪ ಬಂದ ತಕ್ಷಣ ಇವಳು ಯಾಕೆ ಕಳ್ತಿದ್ರೆ ಹತ್ಕೊಂಡು ಸೀನ್ ಮಾಡ್ತಾ ಇರೋದು ಅಂತ ಹೊಡೆದ್ಬಿಟ್ರು ಅಂತ ಫೀಲಿಂಗ್ ನಂಗೆ. ಇದೆ ಖುಷಿಗೆ ಒಂದ್ಸಲ ಬಗ್ಗು. ನಾನು ಯಾಕೆ ನಿಂಗೋಸ್ಕರ ಅಷ್ಟು ಹೊಡ್ಸ್ಕೊಂಡಿದೀನಲ್ವಾ, ಚುಪ್ತಾ ಇವತ್ಕೆಲ್ಲ. ನಿನ್ ಯಾರ ಹತ್ರ ಹಿಂಗ್ ಹೇಳಂಗಿಲ್ಲ ಹೊಡ್ಸ್ಕೊಂಡಿದೀನಿ ಅಂತ. ನಾನ್ ನಿನ್ ಡಿಪ್ ಮಾಡಿಸ್ತೀನಿ ಇವಾಗ, ಸುಮ್ಮನೆ ಇರ್ಬೇಕು. ತಗೋ ಇಲ್ಲಿ ಕೇಳು. ಪ್ರೊಟೆಕ್ಟಿವ್ ಯಾರು ಪ್ರಕೃತಿ? ಪ್ರೊಟೆಕ್ಟಿವ್ ಯಾರು ಅಂದ್ರೆ ನಾನೇ. ಇವಾಗ ನಾ ಹೇಳ್ದೆ ಅಲ್ವಾ, ನಾನೇ ಇವಳು ಓಡಿಸ್ಕೊತಾ ಇದ್ರೆ ನಾನು ತಡಿಯೋದು, ಆಮೇಲೆ ಅಪ್ಪ ಅಮ್ಮ ಹತ್ರ ಬೈಸ್ಕೊಳ್ವಾಗ ನಾನು ಬಂದು ಸ್ಟ್ಯಾಂಡ್ ತಗೊಳ್ಳೋದು ಅದೆಲ್ಲ ಮಾಡ್ತೀನಿ. ಆ ಚಿಕ್ಕ ವಯಸ್ಸಲ್ಲೆಲ್ಲ ಇರಬೇಕಾದ್ರೆ. ಇವಾಗ ಪ್ರೊಟೆಕ್ಟಿವ್ ಅಂತ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಇವಾಗ, ಆಯ್ತಾ. ಬಟ್ ಸ್ವಲ್ಪ ಇಮೋಷ್ನಲಿ
ನಾನೇನಾದ್ರೂ ಆಚೆ ಈಚೆ ಆದಾಗ ಫ್ಲಕ್ಚುಯೇಟ್ ಆದಾಗ ಅಲ್ಲಿಂದ ನನ್ನ ಪ್ರೊಟೆಕ್ಟ್ ಮಾಡೋದು ಇವಳೆ. ಚಿಕ್ಕವ್ರು ಇವಾಗೆಲ್ಲ ಇಂಪಾರ್ಟೆಂಟ್, ದೊಡ್ಡವರಾದ್ಮೇಲೆ ಏನು ಇಂಪಾರ್ಟೆಂಟ್? ನಾನಿಲ್ಲ ಅಂದ್ರೆ ನಿಂಗೆ ಇವಾಗ ದೊಡ್ಡವರಾದ್ಮೇಲೆ ಪ್ರೊಡಕ್ಟಿವ್ ಯಾರು? ಆನ್ಸರ್ ಜಾಸ್ತಿ ಪ್ರೊಡಕ್ಟಿವ್ ಯಾರು? ಈಗ ಸೇಫ್ಟಿ ಮತ್ತೆ ಮತ್ತೊಂದ್ರಲ್ಲಿ ಅದು ಇದು ಅಂತೆಲ್ಲ ಬರುವಾಗ ನಾನು ಪ್ರೊಟೆಕ್ಟಿವ್ ಇದೀನಿ ಆಯ್ತಾ. ನಾನು ಜೋಪನಾಗಿ ಓಡಾಡ್ತೀನಿ. ಇವಳೇನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಾನು ರೋಡ್ ಕ್ರಾಸ್ ಸಾಕು. ಸೇಫ್ಟಿ ಅಂದ್ರೆ ಬರೀ ರೋಡ್ ಕ್ರಾಸ್ ಮಾಡೋದಷ್ಟೇ ಅಲ್ಲ, ಅದ್ರಲ್ಲೆಲ್ಲ ನಾನಿದ್ದೀನಿ ಆಯ್ತಾ. ಬಟ್ ಇಮೋಷನಲಿ ಅದನ್ನ ಹೇಳ್ದಂಗೆ ಅದ್ರಲ್ಲಿ ಪ್ರೊಟೆಕ್ಟಿವ್ ಅವಳು ಇದ್ದಾಳೆ, ಹಂಗಂತ ನಾನಿಲ್ಲ ಅಂತಲ್ಲ, ನಾನು ಇದೀನಿ. ನೀನ್ ಆನ್ಸರ್ ಮಾಡಿ ಇವಾಗ. ಆಬ್ವಿಯಸ್ಲಿ ನಾನೇನೆ. ಹೌದು, ಎಲ್ಲ ಮಾಡೋಳೆ, ಅಕ್ಕಾಗಿ ಏನೇನೆಲ್ಲ ಮಾಡ್ಬೇಕು ಹಂಗೆಲ್ಲ ಮಾಡೋಳೆ. ಬಟ್ ಸ್ಟಿಲ್ ದೊಡ್ಡ ಚಿಕ್ಕದ್ರಲ್ಲಿ ಹೊಡ್ಸ್ಕೊಂಡವಳೆ. ಇವಾಗ ಜಾಸ್ತಿ ಪ್ರೊಡಕ್ಟಿವ್ ನಾನೇನೆ. ನಾನು ಇದೀನಿ, ನೀನ್ ಸುಮ್ನೆ ಎಲ್ಲ ಮುಂದೆ ಯಾರು ಇವಳಿಗೆ ಬೈಯಲ್ಲ. ಅಲ್ಲೇ ತಿಳ್ಕೊಳ್ಳಿ ನಾನು ಎಷ್ಟು ಪ್ರೊಡಕ್ಟಿವ್ ಅಂತ. ನನ್ ಮುಂದೆ ಬೈಯಲ್ಲ ಅಂತಲ್ಲ, ಒಪ್ಕೋ. ನನ್ನ ಮುಂದೆ ಬೈತಾರೆ. ಅವಳ ಮುಂದೆ ಬೈಯಲ್ಲ ಅಂತಲ್ಲ. ಈಗ ಅಪ್ಪ ಅಮ್ಮ ಬೈಯಲ್ಲ ನಂಗೆ, ಅಪ್ಪ ಅಮ್ಮ ಬೈತಾರೆ. ನೀನ್ ಬೈಸ್ಕೊಳ್ಳುವಾಗ ಇವಾಗ ತಾನೇ ಬೈತಾರೆ ಅಂತ ಕೇಳುದು. ಇವಾಗ ಪ್ರೊಟೆಕ್ಟ್ ಮಾಡಿದ್ ಯಾರು ಅಂತ ಕೇಳ್ತಿಲ್ಲ. ಅವಳಗ್ ಬೈತಿದ್ರು ಹೋಗ್ಬಿಟ್ಟು ಅಪ್ಪ ಅಮ್ಮ ಜೊತೆ ಜಗಳ ಮಾಡೋದು ನಾನೇನೆ. ಬೈಸ್ಕೊಂಡ್ಮೇಲೆ ಏನು ಬಿಡು, ನನ್ಗೆ ಬಗ್ಗು. ಯಾಕೆ ಅಕ್ಕ ನಾನ್ ಪ್ರೊಟೆಕ್ಟಿವ್ ಇದೆ, ನೀನ್ ಅದನ್ನ ಒಪ್ಕೋತಾ ಇಲ್ಲ. ಈಗ ನಿಂಗೆ ಇಲ್ಲ, ನಾನ್ ಆನ್ಸರ್ ಕರೆಕ್ಟ್ ಮಾಡಿದೀನಿ. ನಾನು ಬೇಡ. ಸರಿ ಬಿಡು. ಅದೊಂದು ಯಾರು? ನಾನೇ ಜಾಸ್ತಿ ಅಳೋದು ಎಲ್ಲದಕ್ಕೂ, ಚಿಕ್ಕ ಚಿಕ್ಕ ವಿಷಯಕ್ಕೂ ಹೇಳ್ತಿಯಲ್ಲ ಅದಕ್ಕೆ. ಹೋಗಲೇ ಆನ್ಸರ್ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಮಾತ್ರ ನೀನ್ ಹೇಳು, ಅಳೋದು ಯಾರು? ನೀನೇ. ನಾನ್ ಕೇಳ್ತೇನೆ, ಅಡ್ವೈಸ್ ಜಾಸ್ತಿ ಯಾರು ಮಾಡೋದು? ಯಾರು ತಗೊಳ್ಳೋದು? ಅವನು ಅಲ್ಲ, ಮಾಡೋದು ಯಾರು, ತಗೊಳ್ಳೋದು. ಸಿ ಐ ಮೇಕ್ ಯು ಕ್ಲಿಯರ್. ನಾನು ಒಬ್ಳೆ ಅಂತ ನೀನ್ ಕೇಳು ಈ ಕ್ವಶನ್ ನಂಗೆ. ಅಡ್ವೈಸ್ ಜಾಸ್ತಿ ತಗೊಳ್ಳೋರು ಯಾರು? ಅದು ಅಲ್ಲಿಲ್ಲ ಆ ತರ ಕ್ವಶನ್. ಅಡ್ವೈಸ್ ಮಾಡೋರು ಯಾರು ಅಂತ. ಅಡ್ವೈಸ್ ಮಾಡೋರು ಯಾರು? ಅಡ್ವೈಸ್ ಅವಳು ಮಾಡ್ತಾಳೆ, ನಾನು ಮಾಡ್ತೀನಿ. ಸ್ವಲ್ಪ ಜಾಸ್ತಿ ನಾನು ಅಡ್ವೈಸ್ ತಗೋತೀನಿ. ಅವಳ ಅಡ್ವೈಸ್ ಏನ್ ಮಾಡ್ತಾಳೆ ಗೊತ್ತಾ, ಕೇಳ್ತಾಳೆ ಅವಳು. ಬಟ್ ಅವಳದು ಪರ್ಸೆಂಟೇಜ್ ವೈಸ್ ಜಾಸ್ತಿ ಇರಲ್ಲ, ಅಷ್ಟು ಕೇಳಲ್ಲ ಆಯ್ತಾ. ಸುಮ್ನೆ ಕಾನ್ವರ್ಸೇಷನ್ ಮಾಡ್ತಾ ಹಿಂಗ್ ಮಾಡ್ಲಾ, ಅದ್ ಕಾನ್ವರ್ಸೇಷನ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅದು ಕಾನ್ವರ್ಸೇಷನ್ ಅಲ್ಲಿ ಆಗ್ತಾ ಇರ್ಬೇಕಾದ್ರೆ ಇದನ್ ಮಾಡ್ಲಾ, ಅವಳು ಆಲ್ರೆಡಿ ತಲೆಯಲ್ಲಿ ಫಿಕ್ಸ್ ಮಾಡಿರ್ತಾಳೆ. ಬಟ್ ಆದ್ರೂ ಕೇಳ್ತಾಳೆ. ಅವಳು ಏನ್ ಫಿಕ್ಸ್ ಮಾಡಿರ್ತಾಳೆ, ನಾನು ಅದೇ ಸಜೆಸ್ಟ್ ಮಾಡೋದು, ಅಡ್ವೈಸ್ ಕೊಡೋದು. ಅದಾದ್ಮೇಲೆ ಕಾನ್ವರ್ಸೇಷನ್ ನಾನು ಇದನ್ನ ಮೊದಲೇ ಡಿಸೈಡ್ ಮಾಡಿದೆ, ಸೊ ಅದು ಅಡ್ವೈಸ್ ಅನ್ನೋ ಗ್ರೂಪಿಗೆ ಆಡ್ ಆಗಲ್ಲ. ಅದಕ್ಕೆ ಅವಳು ಅಡ್ವೈಸ್ ತಗೊಳಲ್ಲ, ಜಾಸ್ತಿ ಕೊಡೋದು ಅನ್ನೋ ತರ ಅವಳೆ ಇಮ್ಯಾಜಿನ್ ಮಾಡ್ಕೊಂಡಿರೋದು. ಬಟ್ ಈಕ್ವಲಿ ಇಬ್ರು ಅಡ್ವೈಸ್ ಮಾಡ್ತೀವಿ, ಇಬ್ರು ಸಪೋರ್ಟಿವ್ ಆಗಿದೀವಿ, ಇಬ್ರು ಅಡ್ವೈಸ್ ತಗೋತೀವಿ. ಹೌದಾ? ಒಂದು ಫೋಟೋನ ಸ್ಟೋರಿಗೆ ಹಾಕ್ಬೇಕಂದ್ರೆ ಯಾರನ್ನ ಕೇಳ್ತೀಯಾ? ನಿನ್ನ ಮತ್ತೆ ಪವಿತ್ರ ಅಕ್ಕನ ಕೇಳ್ತೀನಿ. ಸಾಂಗ್ ಹಾಕ್ಬೇಕಂದ್ರೆ ಯಾರನ್ನ ಕೇಳ್ತೀಯಾ? ನಾನೇ ಹಾಕ್ತೀನಿ. ಇವಾಗ ರೀಸೆಂಟ್ ಆಗಿ ಎರಡು ಟೆರೆಷಿಯನ್ ಫೋಟೋ ಸ್ಟೋರಿಗೆ ಹಾಕ್ಬೇಕಿತ್ತು. ಅವಳು ಕಾಲೇಜ್ ಮತ್ತೆ ಅವಳು ಶಾಪಿಂಗ್, ಇವಾಗ ಅವಳು ಕಾಲೇಜ್ ಫಂಕ್ಷನ್ಗೆ ಹೋಗಕ್ಕೆ ಅಂತ ಶಾಪ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಯಾವ ಬಟ್ಟೆ ಹಾಕ್ಲಿ ಅಂತ ಕೇಳಿದ್ದು ನನ್ನನೇ. ಅವಳು ಕೇಳ್ತಾಳೆ, ನಾನು ಕೇಳ್ತಾಳೆ. ಇಟ್ಸ್ ಈಕ್ವಲ್. ಸ್ವಲ್ಪ ಜಾಸ್ತಿ ಅವಳು ಅಕ್ಕಾಗಿ ಉಳ್ತಾನೆ ಕೇಳ್ಬೇಕು. ಹಠ ಜಾಸ್ತಿ ಯಾರು ಮಾಡೋದು? ನಂಗೆ ಹಠ ಅಂದ್ರೆ ಇನ್ನೊಂದು ಗೊತ್ತಿಲ್ಲ. ಬೇರೆಯವ್ರ ವಿಷಯಕ್ಕೆ ಬಂದ್ರೆ ನಾನು ಬಿಟ್ಕೊಡಲ್ಲ, ನಮ್ಮ ಅಕ್ಕ ಅಂತ ಬಂದ್ರೆ ಮಾತ್ರ ಬಿಟ್ಕೊಡ್ತೀನಿ. ಅದೆಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂತಾರೆ. ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಅಂತ ಬಂದ್ರೆ ಬಿಟ್ಬಿಡ್ತೀನಿ. ಬೇರೆಯವ್ರಿಗೆ ಚೆನ್ನಾಗಿ ಹಠ ಮಾಡೋ ನಾನು ಇವಾಗ ಮೇಲೆ ಕೇಳ್ತಾ ಇರೋದು, ಹಠ ಜಾಸ್ತಿ ಇಬ್ರಲ್ಲಿ ಯಾರಿಗಿದೆ ಅಂತ. ನಾನೇ ಏನಕ್ಕೆ ಅಂತ ಹೇಳ್ತೀನಿ. ನನಗೆ ಚಿಕ್ಕದರಿಂದನೂ ಏನಂದ್ರೆ ಬೇರೆಯವ್ರಂತ ಬಂದ್ರೆ ಚೆನ್ನಾಗಿ ಜಗಳ ಆಡ್ಬಿಡ್ತೀನಿ ಆಯ್ತಾ. ನಮ್ಮ ಅಕ್ಕಾಯ ಅಂತ ಏನಾದ್ರು ಬಂದ್ಬಿಟ್ರೆ ಹೆಂಗಂದ್ರೆ ಎಲ್ಲಾನು ಕೊಟ್ಬಿಡ್ತೀನಿ. ನಮ್ಮ ಅಪ್ಪ ಎಲ್ಲಾರು ಹೋಗಿರ್ತಾರೆ, ನನ್ಗೊಂದು ಇವಳಿಗೊಂದು ಅಂತ ಏನೋ ತಂದಿರ್ತಾರೆ. ಇವಳಿಗೆ ಹೆಂಗೆ ಅಂದ್ರೆ ಇವಾಗ ಹೇಳ್ಬೇಡ, ಅಲ್ಲಿ ಕುಂಕು ಚೂಸ್ ಮಾಡು ಅಂದ್ರೆ ಚೂಸ್ ಮಾಡಲ್ಲ. ನಾನ್ ತಗೊಂಡು ಅಪ್ಪ ಇದು ನನ್ಗೆ ಅಂತ ತಗೊಂಡ್ಮೇಲೆ ನಂಗೆ ಅದ್ ಬೇಕಿತ್ತು, ನಂಗೆ ಇದು ಬೇಡ ತೂದಿಸ್ಬಿಟ್ಟು ಹೊಟ್ಟೋಗೋದು. ನಾನ್ ಪಾಪ ನೋಡ್ತೀನ, ನಮ್ಮ ಅಕ್ಕ ಅಲ್ವಾ ಅಂದ್ಬಿಟ್ಟು ಲೈ ಪ್ಲೀಸ್ ಇದು ತಗೋ ಚೆನ್ನಾಗಿರುತ್ತೆ ಅಂತ ಕೊಡ್ತೀನಿ. ಅವಳು ಇಸ್ಕೊಳ್ಳಲ್ಲ, ಅದೇ ಬೇಕು ಅಂತಾಳೆ. ಅವಾಗ ನಾನೇ ಸರಿ ಇಟ್ಕೊ ನೀನೇ ಅಂತ ಅಂದ್ಬಿಟ್ಟು ಎತ್ ಕೊಟ್ಬಿಟ್ಟು ಅದು ಇಷ್ಟು. ಸೊ ಇದುವರೆಗೂ ಅವಳು ಯಾವ್ದು ಬೇಡ ಅಂತ ಬಿಡ್ತಾಳೆ ಅದನ್ನೇ ಎತ್ಕೊಂಡು ಬಂದಿರೋದು ನಾನು. ಅಲ್ಲ, ನಮ್ಮ ಅಪ್ಪ ಅಮ್ಮ ಇವಳ ಬೇಡ ಅಂತ ಬಿಟ್ಟಿದ್ರು, ಒಂದ್ ದೇವಸ್ಥಾನದಲ್ಲಿತ್ತು, ನಾನ್ ಬೇಕು ಅಂತ ಎತ್ಕೊಂಡ್ ಬಂದಿದ್ದು ಅಲ್ವಾ. ಅದಕ್ಕೆ ಅವಳು ಇವಾಗ ನನಗೆ ಬೇಕಿರೋದೆಲ್ಲ ಕೊಡೋದು. ಹೌದು, ನಾನು ವಾಂಟೆಡ್ ಕಿಡ್, ನೀನು ನೆಸೆಸರಿ ಕಿಡ್. ಹಠ ಜಾಸ್ತಿ ಇದೆ. ಬಟ್ ನಂಗೆ ಒಂದ್ ನೆನಪಿದೆ, ಅಪ್ಪ ಬಂದು ಹೈದ್ರಾಬಾದ್ ಸಮಥಿಂಗ್ ಎಲ್ಲ ಹೋಗಿರ್ಬೇಕಾದ್ರೆ 2 ಸ್ವೆಟರ್ ತಗೋ ಬಂದಿದ್ರು. ಒಂದು ಗ್ರೀನ್ ಮತ್ತೆ ಒಂದು ಪಿಂಕಿಶ್ ರೆಡ್ ತರ ಇತ್ತು. ನಾನು ಅದನ್ನ ರೆಡ್ ಚೂಸ್ ಮಾಡಿದ್ದೆ.
ಆಮೇಲೆ ಇವಳು ಗ್ರೀನ್ ಚೂಸ್ ಮಾಡಿ ಹಾಕೊಂಡು ಬಂದು ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು, ನಂಗೆ ಬೇಕಿತ್ತು. ಬಟ್ ನಾನು ಹಾಕಿದ್ರೆ ನಂಗೆ ಆಗ್ತಾ ಇಲ್ಲ, ಸ್ವಲ್ಪ ಟೈಟ್ ಅನಿಸ್ತದೆ. ಆದ್ರೂ ಅದನ್ನು ಕಿತ್ಕೊಂಡು ಒಂದು 2-3 ದಿನ ಆದಮೇಲೆ ತಗೋ ಹಂಗೆ ಆಗ್ತಾ ಇಲ್ಲ ಇದು ಅಂತ ಕೊಟ್ಟಿದ್ದೆ. ಅಷ್ಟು ಹಠ ಇದೆ ನನಗೆ, ಈಗಲೂ ಹಠ ಇದೆ ನನಗೆ, ಜಾಸ್ತಿ ಹಠ. ರಿಯಲ್ ಫೇಸ್ ಆಫ್ ಪ್ರಕೃತಿ ರಿವೀಲ್ಡ್. ಏ ಹಠ ಎಲ್ರಿಗೂ ಇದ್ದೇ ಇರತ್ತೆ. ನಾನು ಇಷ್ಟು ಪಾಪಚ್ಚಿ ಗೊತ್ತಾಯ್ತಾ, ಎಷ್ಟು ಪಾಪಚ್ಚಿ ನಾನು. ಬಾ ಪಾಪಚ್ಚಿ. ಯಾಕೆ ನೀನ್ ಲಾಸ್ಟ್ ಟೈಮ್ ಸೆಲ್ಫಿಶ್ ಅಂತ ನಿನ್ನ ಮುಳುಗಿಸ್ತಿದ್ದೀನಿ. ಸೆಲ್ಫಿಶ್ ಅಂತ ನನಗೆ ಸೆಲ್ಫಿಶ್ ಅನ್ನೋ ವರ್ಡ್ ಯಾರು ಕೊಡಲ್ಲ. ಸೆಲ್ಫಿಶ್ ನಾನ್ ಅಂತ ಕೊಡ್ತಿದ್ದೀನಿ. ಅವ್ರು ಯಾರು ಸ್ಟಾರ್ಟ್ ಕ್ರೈಮ್ ಇವಾಗ. ಅಲ್ಲ ಸೆಲ್ಫಿಶ್ ನಾನು ಕಮೆಂಟ್ ಸೆಕ್ಷನ್ ಬರುತ್ತೆ. ಕಾಮೆಂಟ್ಸ್ ಸೆಲ್ಫಿಶ್ ಅಲ್ವೆಲ್ಲ. ಬ್ಲಾಗ್ ನೋಡಿದ್ರು ಸೆಕ್ಷನ್ ಹಾಕಿ ಸೆಲ್ಫಿಶ್ ನಾನಾ ಇವಳ ಅದು ಅವ್ರಿಗೆ ಹೆಂಗ್ ಗೊತ್ತಾಗಿರುತ್ತೆ? ಬೇಸ್ಡ್ ಆನ್ ದಿಸ್ ಕ್ವೆಶ್ಚನ್ಸ್ ಗೊತ್ತಾಗಿರುತ್ತೆ. ನೀನ್ ಆಟಗಳಲ್ಲ ಏನ್ ಅಲ್ಲ ಡಿಪ್ ಏನಕ್ ಮಾಡೋದು? ನೋ ನಾನ್ ಗೊತ್ತಲ್ಲ, ಮುಳುಗಿದ್ರೆ ನೀನೇ ಮಾಡ್ಬೇಕು. ಪ್ರಾಮಿಸ್. ಸರಿ, ನಾನು ನಿನ್ನ ನಂಬಲ್ಲ. ನೀನ್ ಫಸ್ಟ್ ತಾನೆ ಉಟ್ರೋಳು. ಇಲ್ಲ ನೀನ ಅಲ್ವಾ ವಾಂಟೆಡ್ ಕಿಡ್. ಸರಿ ಮುಳುಗು. ನೀನ ಓಕೆ ಎಸ್. ಸೊ ವ್ಲಾಗ್ ಎಂಡ್ ಆಯ್ತು. ಎಂಡ್ ಆಗಲ್ಲ, ಮಾಡ್ತೀನಿ ಇವಾಗ ಎಂಡು. ಇಟ್ಕೋ 1 ನಿಮಿಷ ಇರು. ನಾನು ನಿಜ ಆಮೇಲೆ ನೀರ್ ತೆಗೆದು ತಲೆ ಮೇಲೆ ಹಾಕ್ಬಿಡ್ತೀನಿ ಇವಾಗ. ಲೇ ಬಿಡು, ಫ್ರೀಯಾಗಿ ಬಿಡು ನಿಶೋ. ಫೈನಲಿ ಅಮ್ಮ ಬರೋ ಮುಂಚೆ ಇದ ಕ್ಲೀನ್ ಮಾಡಿಲ್ಲ ಅಂದ್ರೆ. ಸೊ ಇಲ್ಲಿಗೆ ವಿನ್ನರ್ ನಾನೇ, ಬಿಕಾಸ್ ನಾನೇ ಅವಳು ಚಂದ ಅವಳ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದು. ವಿನ್ನರ್ ನಾನೇ. ಏನೋ ಮಾಡಕ್ಕಾಗಲ್ಲ, ಅದ್ ಬಿಡ್ತಾಳೆ ಮತ್ತೆ, ಅದಕ್ಕೆ ಬಿಡ್ತಿದ್ದೀನಿ. ಅಷ್ಟೆಲ್ಲ ಸೀನ್ ಇಲ್ಲ. ಸೊ ಎಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಗೆ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂಡ್ ಎಂಟರ್ಟೈನಿಂಗ್ ಆಗಿತ್ತು, ಮತ್ತೆ ಎಂಜಾಯ್ ಮಾಡಿದ್ರಾ ಅಂತ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಬಿಡ್ತೀನಿ, ಆದರೆ ಇವಳು ಇರ್ತಾಳ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಸಾಕು. ಓಕೆ ಬಾಯ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇರಿಟೇಟಿಂಗ್ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಅದು ಹಾರ್ಟ್ ರಶ್ಮಿಕಾ ಹಾರ್ಟ್ ಹೀಗೆ.